ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ವಾಹನವು ಕಂದಕಕ್ಕೆ ಉರುಳಿ ತೀವ್ರ ಗಾಯಗೊಂಡು ಹುತಾತ್ಮರಾದ ಸೈನಿಕ ಪಿಪಿ ದಿವಿನ್ ಅವರ ಅಂತ್ಯಕ್ರಿಯೆ ಹುಟ್ಟೂರಾದ ಕೊಡಗು ಜಿಲ್ಲೆಯ ಆಲೂರು ಸಿದ್ದಾಪುರ ಬಳಿಯ ಮಾಲಂಬಿ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬುಧವಾರ ನೆರವೇರಿತು. ಸಾಂಪ್ರದಾಯಿಕ ವಿಧಿವಿಧಾನಗಳ ನಂತರ ಮಾಲಂಬಿಯ ಜಮೀನಿನಲ್ಲಿ ಅಗ್ನಿಸ್ಪರ್ಶ ಮಾಡುವುದರೊಂದಿಗೆ ದಿವಿನ್ ಪಂಚಭೂತಗಳಲ್ಲಿ ಲೀನವಾದರು. ಇದಕ್ಕೂ ಮೊದಲು ಮೇಜರ್ ನಿಖಿಲ್ ಹಾಗೂ ಸುಬೇದಾರ್ ಮಹೇಶ್ ಜಾಧವ್ ಅವರ ನೇತೃತ್ವದಲ್ಲಿ ಆಗಮಿಸಿದ್ದ ಭಾರತೀಯ ಸೇನಾ ತಂಡ ಹಾಗೂ ಪೊಲೀಸರು ಕುಶಾಲ ತೋಪು ಸಿಡಿಸಿ ಅಂತಿಮ ಗೌರವ ಸಲ್ಲಿಸಿದ್ರು. ಮಂಗಳವಾರ ರಾತ್ರಿ ಬೆಂಗಳೂರಿನಿಂದ ಪಾರ್ಥಿವ ಶರೀರವೊಂದ ಸೇನಾ ವಾಹನದ ಮೂಲಕ ಕುಶಾಲನಗರಕ್ಕೆ ತರಲಾಗಿತ್ತು. ಬುಧವಾರ ಬೆಳಿಗ್ಗೆ 8ರಿಂದ 11 ಗಂಟೆವರೆಗೆ ಕುಶಾಲನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿತ್ತು. ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ, ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕುಶಾಲನಗರ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್ ಮತ್ತಿತರ ಪ್ರಮುಖರು ದಿವಿನ್ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿಟ್ಟು ಗೌರವ ನಮನ ಸಲ್ಲಿಸಿದ್ರು. ಬಳಿಕ ದಿವಿನ್ ಅವರ ಪಾರ್ಥಿವ ಶರೀರವೊಂದ ಸೇನಾ ವಾಹನದಲ್ಲಿ ಕುಶಾಲನಗರದ ಪ್ರಮುಖ ಬೀದಿಯಿಂದ ಮೆರವಣಿಗೆ ಹೊರಟು ಕೂಡಿಗೆ ಹೆಬ್ಬಾಲೆ ಮಾರ್ಗ ಹುಟ್ಟೂರಾದ ಆಲೂರು ಸಿದ್ದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಾಜಿ ಶಾಸಕ ಕೆಜಿ ಬೋಪಯ್ಯ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಅಪ್ಪಚ್ಚು ರಂಜನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಪ್ರೊಬೇಷನರಿ ಎಸ್ಪಿ ಬೆನಕ ಪ್ರಸಾದ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ತಹಶೀಲ್ದಾರ್ ಶ್ರೀಧರ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ, ಪ್ರಮುಖರಾದ ಎಚ್.ಎಸ್. ಚಂದ್ರಮೌಳಿ ಮತ್ತಿತರರು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಹುತಾತ್ಮ ದಿವಿನ್ ಪಾರ್ಥಿವ ಶರೀರವೊಂದ ಸಾರ್ವಜನಿಕರ ವೀಕ್ಷಣೆಗೆ ಆಲೂರು ಸಿದ್ದಾಪುರದ ಶಾಲಾ ಆವರಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಿದ್ಧತೆಯನ್ನ ಮಾಡಿಸಿದ್ರು. ನಂತರ ನೇರವಾಗಿ ಮಾಲಂಬಿಯ ಮನೆಗೆ ಪಾರ್ಥಿವ ಶರೀರವೊಂದ ಕೊಂಡೊಯ್ಯಲಾಯಿತು. ಹುತಾತ್ಮ ಯೋಧ ದಿವಿನ್ ಅವರ ತಾಯಿ ಜಲಜಾಕ್ಷಿ ಅವರು ಅಂತಿಮ ನಮನ ಸಲ್ಲಿಸುವ ಸಂದರ್ಭ ಬಂಧು ಬಳಗದವರು ಜೋರಾಗಿ ಅಳುತ್ತಾ ಕಣ್ಣೀರಿಟ್ಟ ಹೃದಯ ವಿದ್ರಾವಕ ದೃಶ್ಯ ಮನಕಲಕುವಂತಿತ್ತು. ಸಾಂಪ್ರದಾಯಿಕ ವಿಧಿವಿಧಾನಗಳಿಂದ ಹುತಾತ್ಮ ಯೋಧ ದಿವಿನ್ ಕುಟುಂಬದ ಸಂಬಂಧಿ ಚಿರಾಗ್ ನೆರವೇರಿಸಿದ್ರು.
चलो आगे 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 ಅವರೆಲ್ಲ ಇನ್ನೋಡ ಇದೆ ಮಂಜ ಬಂದಿರಲ್ವಾ ಇವತ್ತಿದ್ದೀರಾ ಬರಲ್ಲ ಲಾರಿ ಹತ್ರ ಬಂದ್ರೆ ಲಾರಿ ಹೋಗತ್ತದಿಲ್ಲ ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಲ್ಲಪ್ಪ ನಂಗೆ ಅದೇ ಹೊಟ್ಟೆ ನಂಗೆ ಅವನಿಗೆ ಅದೇ ಇದ್ದಿದ್ದು ಅಂಥದ್ರಲ್ಲೂ ನನ್ನ ಬಿಟ್ಟು ಹೋಗ್ಬಿಟ್ಟು ದೇಶ ಇಷ್ಟು ಜನ ಸಂಪಾದನೆ ಮಾಡಿದ್ದು ಅದೇ ಒಂದು ಖುಷಿ ಅಷ್ಟೇ. ಇನ್ನೇನು ಖುಷಿ ಅಂತ ಹಂಚ್ಕೋಬೇಕು. 22ಕ್ಕೆ ಮದುವೆ ಇತ್ತು ಒಂದು. ಎಷ್ಟು ಖುಷಿಯಲ್ಲಿದ್ದ ಅಮ್ಮ ಅದು ಬಟ್ಟೆ ಬೇಕು ಈ ಬಟ್ಟೆ ಬೇಕು ಬಟ್ಟೆ ಮೇಲೆ ಕಂದ ಜನ ಸಂಪಾದನೆ ಒಂದು ಮಾಡಿ ಹೋದಲ್ಲಪ್ಪ. ಎಷ್ಟು ಮಾಡಿದ್ರು ನನಗೆ ಯಾರಿಲ್ಲಲ್ಲ, ಹಿಂಗೆ ಯಾರು ಇಲ್ಲದಂಗೆ ಆಗ್ಬಿಟ್ರಲ್ಲ ಅಂತ. ಸರಿ, ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ್ದಾನೆ. ಹೋಗ್ಬೇಕು ಅಂತ ಅವನು ಚಿಕ್ಕದ್ರಿಂದನೂ ಆಸೆ ಇತ್ತು. 4-5 ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಟಿವಿಲಿ ನೋಡಿದ್ರು ಅದನ್ನೇ ನೋಡೋದು. ಆರ್ಮಿ ಕೆಲಸ ನಿಂತಲೇ ಅವನ ಇಷ್ಟ. ಆ ಇಷ್ಟ ಪ್ರಕಾರ ಅವನಿಗೆ ಕೆಲಸ ಸಿಕ್ತು. ಆದ್ರಿಂದ ಏನು ಮಾಡೋದು, ಹಿಂಗೆ ಉಳಿಸ್ಕೊಳಕ್ಕಾಗಿಲ್ಲ. ಅವ್ನು ತುಂಬಾ ಇಷ್ಟ. ಇದೇ ಗ್ರೌಂಡಲ್ಲಿ ಬೆಳಗ್ಗೆ ಇದು ಡೈಲಿ ಬರ್ತಿದ್ದ ಓಡೋಕ್ಕೆ. 5-6ನೇ ಕ್ಲಾಸಲ್ಲಿ ನಿಂತಾಗ ಇದೇ ಗ್ರೌಂಡಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಡಿ ಬರ್ತಾ ಇದ್ದ. ನಾನು ಅಂತ ಬೈಯೋದು, ಆನೆ ಉಂಟು ಹೋಗಬೇಡ ಅಂತ. ಆನೆ ಇಲ್ಲ ಏನಿಲ್ಲ, ನಿಂಗೇನು ಗೊತ್ತು ಅಂದ್ಕೊಂಡು ಓಡಿ ಬರ್ತಾ ಇದ್ದ. ಇನ್ನೊಂದು ಸತಿಗೆ ನಮಗೂ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಒಂದು ಚಿಕ್ಕ ಇದರಲ್ಲಿ ಅವರ ಪ್ರಾಯದಲ್ಲಿ ಅವರು ಇವತ್ತು ವೀರಮರಣನ ಹೊಂದಿದ್ದಾರೆ. ಇದೇ ನೆಕ್ಸ್ಟು ಫೆಬ್ರವರಿ 25ಕ್ಕೆ ಅವರ ಮದುವೆ ಫಿಕ್ಸ್ ಆಗಿತ್ತು. ಎಲ್ಲದನ್ನು ನಾವು ನೆನೆಸತ್ತಿಗೆ ವಿಧಿ ಯಾಕೆ ಈ ರೀತಿ ನಮಗೆ ಒಂದು ಇದು ಕೊಡ್ತಾರೆ ತನಗೆ ಅಂತ ಒಂದು ದುಃಖದ ಮಾತೆ ಇದು. ನಮ್ಮ ಹೆಸರು ವಾಸು ಅಂತ. ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕುಶಲನಗರದ ತಾಲೂಕು ಸಂಚಾಲಕನಾಗಿ ಇದೇ ಈಗ ಅಕಾಲಿಕ ಮರಣ ಹೊಂದಿದಂಥ ಯೋಧ ದಿವೀನ್ ಪಳಂಗೋಟು ಅವರ ಚಿಕ್ಕಮ್ಮ. ನಾನು ಅವರ ಅಪ್ಪನ ತಮ್ಮನ ಹೆಂಡತಿ, ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವನ ಮರಣ ಆಕ್ಸಿಡೆಂಟ್ ಆದಾಗ ತಕ್ಷಣ ಸುದ್ದಿ ನಾವು ಬೆಂಗಳೂರಿನಲ್ಲಿದ್ವಿ. ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸತ್ಯ ಸಂಗತಿ, ಅವನ ಮದುವೆಗೆ ಅಂತೇಳಿ ಶಾಪಿಂಗ್ ಮಾಡ್ತಾಯಿದ್ವಿ. ದಿಢೀರನೇ ಊರಿಂದ ಕರೆ ಬಂದ ತಕ್ಷಣ ನಾವು ಅಲ್ಲಿಂದನೇ ಆಘಾತಗೊಳಗಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದು ಆಗಾಗ ಅಲ್ಲಿ ಪ್ರಶಾಂತ್ ಅನ್ನೋರ ಜೊತೆ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು. ಹಾಗೆ ಅರ್ಧ ಗಂಟೆಗೂ ನಾವು ದೂರವಾಣಿ ಸಂಪರ್ಕದಲ್ಲಿ ಇದ್ಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮೆಲ್ಲರ ಒಂದು ಆಸೆ ಇದ್ದಿದ್ದಷ್ಟೇ, ಮರಳಿ ಬರದ ಊರಿಗೆ ಅವನು ತೆರಳು ಬಿಡ್ತಾನೆ ಅಂತ ಒಂದು ಭಯದಿಂದ ಅವನು ಚೇತರಿಕೆಯಾಗಿ ಎಲ್ಲರ ಹಾರೈಕೆಯಿಂದ ಖಂಡಿತವಾಗ್ಲೂ ಅವನು ದೇಶ ಸೇವೆ ಮಾಡಿಕೊಂಡಂಥ ಯೋಧ, ಖಂಡಿತವಾಗ್ಲೂ ಅವನು ಹಿಂದಿರುಗಿ ಬರ್ತಾನೆ ಅಂತ ಆಶಾಭಾವನೆಯಲ್ಲಿ ನಾವೆಲ್ಲ ಕುಟುಂಬದವರು ಇದ್ವಿ.
ಆದರೂ ಕೂಡ ಅವನು ಚಿಕ್ಕ ವಯಸ್ಸಿನಲ್ಲಿ ಅವನು 18 ವರ್ಷದಲ್ಲಿ ಅವನು ಸೇನೆಗೆ ಸೇರಿದ ಹುಡುಗ. ಅಲ್ಲಿ ಕರ್ತವ್ಯದಲ್ಲೂ ಕೂಡ ನಿಷ್ಠೆಯಿಂದ ಅವನು ಕರ್ತವ್ಯ ಮಾಡಿ ಊರಿಗೆ ಬಂದರೂ ಕೂಡ ಅವನು ಒಂದು ಸಮಯವನ್ನು ಒಂದು ನಿಮಿಷನೂ ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅಂಥ ಹುಡುಗ ಅವನು. ಒಬ್ಬರು ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರೋತ್ಸವದ ಸಂದರ್ಭ 2 ಗುಂಪುಗಳ ನಡುವೆ ನಡೆದ ಸಂಘರ್ಷದ ಹಿನ್ನೆಲೆ ದೇವಸ್ಥಾನ ವ್ಯಾಪ್ತಿಯಲ್ಲಿ ವಿಧಿಸಲಾಗಿದ್ದ ನಿರ್ಬಂಧಕಾಜ್ಞೆಯನ್ನು ಜನವರಿ 7ರ ಬೆಳಿಗ್ಗೆ 6 ಗಂಟೆವರೆಗೆ ವಿಸ್ತರಿಸಿ ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ವಿನಾಯಕ್ ನರವಾಡೆ ಅವರು ಆದೇಶಿಸಿದ್ದಾರೆ. ಸದರಿ ಸ್ಥಳದಲ್ಲಿ ಪ್ರಸ್ತುತ ಉಂಟಾಗಿರುವ ಬೆಳವಣಿಗೆಗಳ ಸಂಬಂಧ ಆರಕ್ಷಕ ಅಧೀಕ್ಷಕರ ಕೋರಿಕೆಯಿಂದ ಪರಿಗಣಿಸಿ ಜನವರಿ 2ರ ಬೆಳಗಿನಿಂದ ಜನವರಿ 7ರ ಬೆಳಗಿನ 6 ಗಂಟೆವರೆಗೆ ದೇವಸ್ಥಾನದ ಸುತ್ತಮುತ್ತಲಿನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧಕಾಜ್ಞೆಯನ್ನು ವಿಧಿಸಲಾಗಿದೆ. ಸಂಪಾಜೆ ಪಯಸ್ವಿನಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ 13 ಸ್ಥಾನಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಕಿಶನ್ ಪೊನ್ನೆಟ್ಟಿಯಂಡ, ಪುಂಡರೀಕ ಅರಂಬೂರು, ಫಕೀರ, ವಸಂತ ನಾಯಕ, ಪ್ರಿಯಾಂಕ ರೋಹಿತ್, ವಾಣಿ ಜಗದೀಶ್, ದಿನೇಶ್ ಸಣ್ಣಮನೆ, ಯಶವಂತ ದೇವರಗುಂಡ, ಎಸ್ಸಿ ಅನಂತ, ತೀರ್ಥಪ್ರಸಾದ್ ಕೋಲ್ಚಾರ್, ದಯಾನಂದ ಪನೇಡ್ಕ, ಹೊನ್ನಪ್ಪ ಕಾಸ್ಪಾಡಿ, ರಾಮಮೂರ್ತಿ ಉಂಬಳೆ ಗೆದ್ದ ಅಭ್ಯರ್ಥಿಗಳಾಗಿದ್ದಾರೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (63601536611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ವಲ್ಸ್ ಕಣ ಕಣದಲು
creating happiness. Shining senses in your life. Desirable designs. Gives you treasured memory. Sharda Jewelers. ಮುಳ್ಳೂರಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೀರ ಯೋಧ ದಿವಿನ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಎಲ್ಲೆಡೆ ಹೊಸ ವರ್ಷದ ಸಂಭ್ರಮಾಚರಣೆ ನಡೀತಾ ಇದ್ರೆ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು ಅಗಲಿದ ಯೋಧನನ್ನ ಸ್ಮರಿಸಿ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ತಮ್ಮ ಹೊಸ ವರ್ಷದ ಆಚರಣೆಯನ್ನ ಬದಿಗಿಟ್ಟು ಯೋಧನಿಗೆ ತಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಗೌರವವನ್ನ ಸಲ್ಲಿಸಿದ್ರು. जो शहीद हुए हैं उनकी दयात देश में भी दीवानी खेल रहे थे होली मैं मिल जावा गुल बन के मैं खिल जावा इतनी सी अफसोस नहीं जो तेरे लिए सौ दर्द से महफूज रहे तेरी आन सदा चाहिए मैं मिल जावा गुल बन के मैं खिल जावा इतनी सी है दिल की आरज़ू खेतों में लहरावा इतनी सी है दिल की आरज़ू जहाँ झूम के भंगड़ा पा न सका आबाद रहे वो गाँव मेरा जहाँ लौट के वापस जा न सका. ನಾಪಕ್ಲು ಸಮೀಪದ ಮರಂದೋಡ ಗ್ರಾಮದ ಕೊಡವ ಸಂಘದ ಮಹಾಸಭೆ ನಡೆಯಿತು. ಸಂಘದ ಅಧ್ಯಕ್ಷರಾದ ಅನ್ನಾಡಿಯಂಡ ದಿಲೀಪ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರು ಪ್ರತಿ ವರ್ಷ ನಡೆಸುವ ಪುತ್ತರಿ ಕೋಲ್ಮಂದ್ ಈಡ್ಮಂದ್ ನಡೆಸಿ ಮರಂದೋಡ ಗ್ರಾಮದ ಕೊಡವ ಕುಟುಂಬಸ್ಥರ ಮನೆಗೆ ತೆರಳಿ ಗುರುಗಳನ್ನು ಹಾಡುವುದು ಸಂಪ್ರದಾಯವಾಗಿದೆ. ಇದನ್ನು ಮುಂದಕ್ಕೆ ನಮ್ಮ ಮಕ್ಕಳು ಶಾಶ್ವತವಾಗಿ ನಡೆಸಿಕೊಂಡು ಹೋಗುವ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು. ಪುತ್ತರಿ ಹಬ್ಬದಲ್ಲಿ ಮಂದ್ನಲ್ಲಿ ತೆರಳುವಾಗ ಕೊಡವ ಸಂಪ್ರದಾಯದಲ್ಲಿ ಕಡ್ಡಾಯವಾಗಿ ಕುಪ್ಪಸ ಧರಿಸುವಂತೆ ನಿರ್ಣಯ ಕೈಗೊಳ್ಳಲಾಯಿತು. ಕೊಡವ ಸಂಘದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ 25,000 ರೂಪಾಯಿ ನೀಡುವುದನ್ನು 30,000ಕ್ಕೆ ಹೆಚ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು. ಮುಂದಿನ ಸಾಲಿಗೆ ನೂತನ ಆಡಳಿತ ಮಂಡಳಿಯನ್ನು ರಚನೆ ಮಾಡಲಾಯಿತು. ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಮಾರ್ಚಂಡ ದೇವಯ್ಯ, ಆಡಳಿತ ಮಂಡಳಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯ ಚೋಯಮಾಡಂಡ ಹರೀಶ್ ಮಣ್ಣಪ್ಪ, ಮಾರ್ಚಂಡ ಗಣೇಶ್ ಪನ್ನಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಹಾಸಭೆಗೆ ಪವರ್ ಉಂಡು ಅಂಜಿಕಾಲ ಮಾಡೋಳು ಅದ ಆಪಲ ಅಂಜಿಕಾಲ ಮಾಡಿ ಅನ್ನ ಪ್ರತಿಯೊಬ್ಬರು ಕೂಡ ಮಾಡೋದು 500 ರೂಪಾಯಿ ಕಟ್ಟಿದ ಕೈ ರೈತ ಕಾಲ 500 ರೂಪಾಯಿ ಕಟ್ಟಿದ
ಈಗ ಸಂತಾಪ ಸೂಚನೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಹಾಗೂ ನಂಬರ್ 561ನೇ ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಮಡಿಕೇರಿಯ ಸಂಯುಕ್ತಾಶ್ರಯದಲ್ಲಿ ಸೌಹಾರ್ದ ಸಹಕಾರಿ ದಿನಾಚರಣೆ ನಡೆಯಿತು. ನಗರದ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಸಭಾಂಗಣದಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಹಾಗೂ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ 1997 ಕರ್ನಾಟಕ ಸೌಹಾರ್ದ ಕಾಯ್ದೆ 2001 ಜನವರಿ 1ರಂದು ಜಾರಿಗೆ ಬಂದಿತ್ತು. ಇದರ ಸ್ಮರಣಾರ್ಥವಾಗಿ ಸೌಹಾರ್ದ ಸಹಕಾರಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ನಮ್ಮ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here.
near Alvezal Towers, Koinur Road, Madikeri. Phone 9481056600 9535146181. Visit today Bekachi Resto Cafe, Fabins, Family Restaurant, Veg and Non-Veg, specialist in culinary biryani. Alvezal Tower, Koinur Road, Madikeri. Mobile 94810-56600 9535146181. Bekachi Resto Cafe, Fabins, Family Restaurant. ಎಲ್ಲ ಜಾತಿ ಜನಾಂಗಗಳು ಸರ್ವ ಸಮಾನತೆಯಿಂದ ದೇವತಾ ಕಾರ್ಯಗಳಲ್ಲಿ ಒಂದಾಗಿ ಬೆರೆಯಬೇಕೆನ್ನುವ ಚಿಂತನೆಗಳಡಿ ಕಟ್ಟೆಮಾಡಿನ ಮಹಾ ಮೃತ್ಯುಂಜಯ ದೇವಾಲಯದಲ್ಲಿ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಆಚರಣೆಗಳು ಬೇಡವೆನ್ನುವ ನಿಯಮವನ್ನು ಮಾಡಿಕೊಳ್ಳಲಾಗಿದೆ. ಇದನ್ನು ಜಿಲ್ಲಾಡಳಿತ ಗೌರವಿಸಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಸ್ವಯಂ ಸೇವಕ ಕಟ್ಟೆಮನೆ ಸೋನಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಟ್ಟೆಮನೆ ಗ್ರಾಮ ವ್ಯಾಪ್ತಿಯಲ್ಲಿ ಅಂದಾಜು 30% ಗೌಡರು, 15% ಕೊಡವ ಸಮೂಹ ಬಾಂಧವರಿದ್ದಾರೆ. 50% ವಿವಿಧ ಜನಾಂಗಗಳಿಗೆ ಸೇರಿದವರಾಗಿದ್ದಾರೆ. ಇವರೆಲ್ಲರೂ ದೇವಸ್ಥಾನದಲ್ಲಿ ಸರ್ವ ಸಮಾನವಾಗಿ ತೊಡಗಿಸಿಕೊಳ್ಳಬೇಕೆನ್ನುವ ಚಿಂತನೆಯಿಂದ ದೇವಸ್ಥಾನದಲ್ಲಿ ಯಾವುದೇ ಸಮೂಹದ ಸಾಂಪ್ರದಾಯಿಕ ಉಡುಪು ಆಚರಣೆಗಳು ಬೇಡವೆನ್ನುವ ನಿಯಮವನ್ನು ಗ್ರಾಮಸ್ಥರೆಲ್ಲರ ಸಮ್ಮತಿಯೊಂದಿಗೆ ರಚನೆ ಮಾಡಲಾಗಿದೆ. ಅದರಂತೆ ಕಳೆದ 1 ವರ್ಷದಿಂದ ಗ್ರಾಮದ ಎಲ್ಲ ಸಮೂಹದವರು ನಡೆದುಕೊಂಡು ಬಂದಿರುವುದಾಗಿ ಸ್ಪಷ್ಟಪಡಿಸಿದರು. ಮೃತ್ಯುಂಜಯ ಸ್ವಾಮಿ ಅವರ ಕೈಗೆ ಆ ಕೆಲಸವನ್ನ ಮಾಡಿಸಿ ಅಂತ ಹೇಳಿದಪ್ಪಾಗಿಲ್ಲ. ಇನ್ನೂ ಸುಮಾರಿಗೆ 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಆ ದೇವಾಲಯ. ಆ ದೇವಾಲಯಕ್ಕೆ ಇನ್ನು ಹೊರಗಿನ ಒಂದು ಪೌಳಿ ಬರಬೇಕು ತಂತ್ರಿಗಳ ಪ್ರಕಾರ, ಅದಕ್ಕೂ ಒಂದು 3 ಕೋಟಿ ವೆಚ್ಚದಲ್ಲಿ ಈಗಲೇ ಅದಕ್ಕೆ ಎಲ್ಲ ತಯಾರಿ ನಡೆದಿದೆ. ಊರಿನವರು ಮಾತ್ರ ಅಲ್ಲ, ಊರಿನವರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಖಂಡಿತ ಒಪ್ಕೋತೀವಿ. ಆದರೆ ಹೊರಗಿನ ಬರುವಂಥ ಭಕ್ತಾದಿಗಳು ಆ ದೇವರನ್ನು ವೀಕ್ಷಣೆ ಮಾಡಿ ಒಂದು ರಸೀದಿಯನ್ನು ಮಾಡಿ ಕೊಡದೆ ಅವರು ಹೋಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟು ಭಕ್ತಿಭಾವದಿಂದ ಇಲ್ಲಂಥದ್ದು ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ. ನಮ್ಮೊಂದು ವಿನಂತಿ ಅಂದರೆ ದಯವಿಟ್ಟು ಎಲ್ಲರೂ ಒಂದು ಸಮಾನರಿರಬೇಕು. ಎಲ್ಲ ಜಾತಿ ಜನಾಂಗದವರು ಇಲ್ಲಿ ಏನಂದರೆ ಎಲ್ಲ ಜನಾಂಗದವರು ಒಬ್ಬರು ಈಗ ಅಲ್ಲಿ ಬರುವಾಗ ನಾವು ಯಾವ ಡ್ರೆಸ್ ಕೋಡನ್ನು ಮಾಡಿಲ್ಲ. ಈ ರೀತಿ ಒಂದು ವಸ್ತ್ರದಲ್ಲಿ ನೀವು ಬರಬೇಕು ಅಂತ ಹೇಳುವಂಥದ್ದು ಖಂಡಿತ ಇಲ್ಲ. ಅಂದರೆ ಸಾಂಪ್ರದಾಯಿಕವಾದಂಥ ದಿರಿಸುಗಳನ್ನು ಅಥವಾ ದಿರಿಸು ಅಂತ ಇಲ್ಲ, ಸಾಂಪ್ರದಾಯಿಕವಾದ ಕಟ್ಟುಪಾಡುಗಳನ್ನು ನೀವು ಅಲ್ಲಿ ಮಾಡಬಾರ್ದು ಅಂತ ಹೇಳುವಂಥ ಒಂದು ಬಯಲಾದಲ್ಲಿ ಒಂದು ತೀರ್ಮಾನವನ್ನು ಇಟ್ಕೊಂಡಿದ್ದಾರೆ. ಅದು ಮೊನ್ನೆ DCC ಸಾಹೇಬ್ರ ಹತ್ರನೂ ಚರ್ಚೆ ಆಗಿದೆ. ಅದಕ್ಕೊಂದು 5 ದಿನ ಕಾಲವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಅಲ್ಲಿ ನಮ್ಮ ಕಮಿಟಿಯ ಮೀಟಿಂಗ್ ಆಗಿದೆ. ನಾಳೆ ದಿನಕ್ಕೆ ಅವರು ಅಲ್ಲಿ ನಾವು ಎಲ್ಲ ಗ್ರಾಮಸ್ಥರಿಗೆ ಅದು ಪತ್ರಿಕೆಗಳಲ್ಲೂ ಕೂಡ ಹಾಕಿದ್ದಾರೆ. ನಾಳೆ 10 ಗಂಟೆಗೆ ಎಲ್ಲ ಗ್ರಾಮಸ್ಥರು ಬರಬೇಕು. ಹಾಗೆ ರೇಡಿಯೋದಲ್ಲೂ ಕೂಡ ಇದರೊಂದು ಪ್ರಸಾರವನ್ನು ಮಾಡಿದರೆ ಎಲ್ಲ ಗ್ರಾಮಸ್ಥರು ಬಂದು ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಏನು ಮಾಡಬೇಕು, ಮುಂದಿನ ನಡೆ ಏನು ಅಂತ ಹೇಳೋದನ್ನು ನಾವು ತೀರ್ಮಾನಕ್ಕೆ ತೆಗೆದುಕೊಂಡಿದ್ದೇವೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಶ್ರೀ ಮಹಾ ಮೃತ್ಯುಂಜಯ ದೇವಾಲಯದ ಜಾತ್ರೋತ್ಸವದ ಸಂದರ್ಭ ಕುಪ್ಪೆ ಚಾಲೆ ಧರಿಸಿ ಹೋದ ಕೊಡವರನ್ನ ತಡೆಯಲಾಗಿದೆ ಎಂದು ಆರೋಪಿಸಿ ಬೇಗನಾಡು ಕೊಡವ ಸಮಾಜದ ಪ್ರಮುಖರು ಹಾಗೂ ಸದಸ್ಯರು ಚೇರಂಬಾಣೆಯಲ್ಲಿ ಪ್ರತಿಭಟನೆ ನಡೆಸಿದರು. ಚೇರಂಬಾಣೆ ನಗರದಲ್ಲಿ 1 ಗಂಟೆ ಕಾಲ ಸ್ವಯಂ ಘೋಷಿತ ಬಂದ್ ಆಚರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಂತರ ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಪ್ರಕರಣ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯ ನಾಪಂಡ ಗಣೇಶ್, ಕೊಡವ ಸಮಾಜದ ಅಧ್ಯಕ್ಷ ಬಾಚರಣಿ ಅಂಡ ಗಣಪತಿ, ಉಪಾಧ್ಯಕ್ಷ ಕೇಕಡ ಮಣ್ಣಪ್ಪ ಹಾಗೂ ಪ್ರಮುಖರಾದ ಮಂದಪಂಡ ಮನೋಜ್ ಕಟ್ಟೆಮಾಡು ದೇವಾಲಯದಲ್ಲಿ ನಡೆದ ಘಟನೆಯನ್ನು ಖಂಡಿಸಿದರು. ಪುತ್ತೂರು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಕಾನೂನು ಸೇವಾ ಘಟಕದ ವತಿಯಿಂದ ಅಧಿವಕ್ತಾ ಪರಿಷತ್ ದಕ್ಷಿಣ ಪ್ರಾಂತ ಕೊಡಗು ಜಿಲ್ಲೆ ಇವರ ಜಂಟಿ ಆಶ್ರಯದಲ್ಲಿ ಗಾಳಿಬೀಡು PM ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿ ಹಾಗೂ ಕಾನೂನು ಸೇವಾ ಘಟಕದ ವಿದ್ಯಾರ್ಥಿ ಸಂಯೋಜಕ ಸೂರ್ಯನಾರಾಯಣ ಹೆಗ್ಡೆ ಪೋಕ್ಸೋ ಕಾಯ್ದೆ ಮತ್ತು ಸೈಬರ್ ಅಪರಾಧಗಳ ಕುರಿತು ಉಪನ್ಯಾಸವನ್ನು ನೀಡಿದರು. ಪುತ್ತೂರು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಕಾನೂನು ಸೇವಾ ಘಟಕದ ವತಿಯಿಂದ ಅಧಿವಕ್ತಾ ಪರಿಷತ್ ದಕ್ಷಿಣ ಪ್ರಾಂತ ಕೊಡಗು ಜಿಲ್ಲೆ ಇವರ ಜಂಟಿ ಆಶ್ರಯದಲ್ಲಿ ಗೋಣಿಕೊಪ್ಪಲಿನ ಲಯನ್ಸ್ PU ಕಾಲೇಜಿನಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗಣೇಶ್ ಜೆ ಬಾಳಿಗ ಅವರು ಪೋಕ್ಸೋ ಕಾಯ್ದೆ ಮತ್ತು ಸೈಬರ್ ಅಪರಾಧಗಳ ಕುರಿತು ಉಪನ್ಯಾಸ ನೀಡಿದರು. ಕಾನೂನು ವೃತ್ತಿಯಲ್ಲಿನ ಉದ್ಯೋಗ ಅವಕಾಶಗಳ ಕುರಿತು ಅಂತಿಮ ವರ್ಷದ ವಿದ್ಯಾರ್ಥಿ ಹಾಗೂ ಗೆಸ್ಟ್ ಲೆಕ್ಚರ್ಸ್ ಘಟಕದ ವಿದ್ಯಾರ್ಥಿ ಸಂಯೋಜಕಿ ದೀಪ್ತಿ ದೇವಯ್ಯ ಉಪನ್ಯಾಸ ನೀಡಿದರು.